ಸ್ವಪಕ್ಷದ ಶಾಸಕರೇನು ಪ್ರತಿಭಟನೆ ಮಾಡಿರ್ಲಿಲ್ವಾ? ಎಂಪಿ ಕುಮಾರಸ್ವಾಮಿ ಎಷ್ಟು ಉದಾಹರಣೆ ಕೊಡಬೇಕು? ಮಂಜುನಾಥ್ ದಾಸರಳ್ಳಿ ಎಮ್ಎಲ್ಎ ಮಂಜುನಾಥ್ ಅವರು ದೇವೇಗೌಡರ ಮೂಲಕ ಹೇಳಿಸಿದ್ರು. ನೀವು ಈ ರಾಜ್ಯದ ಪ್ರಜೆ, ನಿಮ್ಗೆ ಸರಿ ಅನಿಸ್ತಾ ಇದೆ, ಬೇರೆಯವ್ರು ಬೇಡ. ಈ ವ್ಯೂವರ್ಸ್ಗೆ ನಾನು ಕೇಳ್ತೀನಿ. ಆಮೇಲೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 50 ಕೋಟಿ, ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ 25 ಕೋಟಿ ಅಂದಾಗ ಅಭಿವೃದ್ಧಿ ಅಭಿವೃದ್ಧಿ ಅಂತ ಇವರು ಅಭಿವೃದ್ಧಿ ಮಂತ್ರ ಮಾತಾಡ್ತಾರಲ್ಲ, ಸಮಾನವಾಗಿ ಮಾಡಕ್ಕಾಗತ್ತಾ? ಕರೆಕ್ಟ್. ಈಗ ಒಂದೇ ಏರಿಯಾದಲ್ಲಿ, ಈಗ ನಾನು ದಕ್ಷಿಣ ಕನ್ನಡ ಮಂಗಳೂರು ಭಾಗ, ಉಡುಪಿ ಜಿಲ್ಲೆಯ ಕಡೆಯವರು, ಅಲ್ಲಿ ಅಷ್ಟೂ ಜನನು ವಿನ್ ಆಗಿದ್ದಾರೆ ಬಿಜೆಪಿಯವರು. ನಿಮಗೂ ಗೊತ್ತಿದೆ, ಒಂದು ಕ್ಷೇತ್ರ ಬಿಟ್ಟರೆ ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿ ಇದೆ. ಹಾಗಾದ್ರೆ ದಕ್ಷಿಣ ಕನ್ನಡ ಮಂಗಳೂರು ವಿಭಾಗ ಎಲ್ಲ ಬರೀ ಎಲ್ಲಾ ಕ್ಷೇತ್ರಕ್ಕೆ ಏನ್ ಕೊಡ್ತೀರಾ ಅದರ ಅರ್ಧ ದುಡ್ಡು ಅಲ್ಲಿ ಕೊಡ್ತಾ ಇದ್ದೀರಾ. ಏನ್ ತಪ್ಪು ಮಾಡಿದ್ದಾರೆ? ಬಿಜೆಪಿ ಬಂದಿರೋ ತಪ್ಪ ಅಲ್ಲಿ, ಅಥವಾ ಇವರು ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿನ? ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರಲ್ಲ, ಅವಾಗ ಅವರಿಗೆ ಏನು ಅನ್ಸಿಲ್ವಾ? ಒಕ್ಕೂಟ ವ್ಯವಸ್ಥೆ ಅಂತ ಅವಾಗ ಅನ್ಸಿಲ್ವಾ? ಪ್ರಜಾತತ್ವಾತ್ಮಕ ಇತ್ತೆಲ್ಲ ಮಾತಾಡ್ತಾರಲ್ಲ ಇವರು, ಮಾತೆತ್ತಿದ್ರೆ ಏನು ಕಾನ್ಸ್ಟಿಟ್ಯೂನ್ಸಿ ಬುಕ್ ತಗೊಂಡು ಮಾತಾಡ್ತಾರೆ ನಿಮ್ಮ ಕಾಂಗ್ರೆಸ್ನವರು. ನಟರಾಜ್ ಗೌಡ, ನಿಮ್ಮ ಪಕ್ಷಕ್ಕೆ ನಾಚಿಕೆ ಆಗಲ್ವಾ? ಒಂದು ಕ್ಷೇತ್ರಕ್ಕೆ 25 ಕೋಟಿ, ಒಂದು ಕ್ಷೇತ್ರಕ್ಕೆ 50 ಕೋಟಿ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಸಂತೋಷ ಆಗ್ತಾ ಇದೆಯಾ? ಅಲ್ಲ ಸರ್, ನೀವು ಹೌದು ಕಾಂಗ್ರೆಸ್ ಪಕ್ಷ, ಮತ್ತೆ ನಾನು ಹೇಳ್ತಿದ್ದೀನಿ ಕೇಳಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂತದ್ದು. ಹಾಗಂತೇಳಿ ಕಾಂಗ್ರೆಸ್ ಇರುವ ಜಾಗಕ್ಕೆ ಜನ ಏನ್ರಿ ತಪ್ಪು ಮಾಡಿದಾರ? ಈ ಜನ ಟ್ಯಾಕ್ಸ್ ಕಟ್ಟಿಲ್ವಾ? ತೆರಿಗೆ ಕಟ್ತಾ ಇಲ್ವಾ? ಎಲ್ಲರೂ ತೆರಿಗೆ ದುಡ್ಡು ತಾನೇ ಕೊಡ್ತಾ ಇರೋದು. ಬರೀ ಕಾಂಗ್ರೆಸ್ಗೆ ಓಟ್ ಹಾಕಿರೋರು ಮಾತ್ರನಾ? ಬೇರೆಯವರಿಗೆ ಕೇಳುವ ಹಕ್ಕಿಲ್ವಾ? ನಿಜ ಮೇಡಮ್, ನೀವು ಹೇಳೋಕೆ ಇವತ್ತು ಒಂದ್ ನಿಮಿಷ, ಇವರು ಇಷ್ಟೆಲ್ಲ ಮಾತಾಡ್ತಿದ್ರು, ಅವಾಗದಿಂದ ಭಾಷಣ ಮಾಡಿದ್ರು, ನಾನು ಸುಮ್ಮನಿದ್ದೀನಿ. ಬೇಳೂರು ಗೋಪಾಲಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಒಂದು ಚರಣಿ ಮಾಡಕ್ ಆಗಲ್ಲ ರೀ ಅಂತಾರೆ, ನೇಣು ಹಾಕೊಂಡು ಸಾಯ್ತೀನಿ ಅಂತಾರೆ. ರಾಜುಕಾಗ ಏನಂತ ಹೇಳಿದ್ರು, ರಾಯರೆಡ್ಡಿ ಏನಂತ ಹೇಳಿದ್ರು ನೋಡಿ. ಒಂದಂತೂ ಇಲ್ಲಿ ಸ್ಪಷ್ಟ, ಮಲತಾಯಿ ಧೋರಣೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಮನೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಯಾಕೆ ಈ ತರ ಹಾಕೊಂಡು ಬಂದಿದಾರ ಗೊತ್ತಿಲ್ಲ. ಅವ್ರದೇ ಪಕ್ಷ ಇವತ್ತೇ ನೋಡಿದ್ರಲ್ಲ, DCM ಅವರು ಸಮಬಾಳು ಅಲ್ಲ, ಕಾಂಗ್ರೆಸ್ನವರಿಗೆ ಸಮಬಾಳು ಅವರೆಲ್ಲ ಇದೆಯಾ ನೋಡಿ. ಈಗ ಮಧ್ಯದಲ್ಲಿ DCM ಎದ್ದು ಬಂದದ್ದು ನೋಡಿಲ್ವಾ ನೀವು? ಗೊತ್ತಾಗಿಲ್ವಾ? ನೋಡಿ, ನಾನು ಹೇಳದಿಷ್ಟೇ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಒಂದು ರೌಂಡ್ ಇಲ್ಲಿಂದ ಹೋಗ್ಬಿಟ್ಟು ಬೇಡ, ನಮ್ಮ ಇದು ಮುಗಿಸ್ಕೊಂಡು ಬೇಡ 10 ಕಿಲೋಮೀಟರ್ ಒಳಗೆ ಒಂದು ಡ್ರೈವ್ ಮಾಡ್ಕೊಂಡು ಬರೋಣ. ಯಾವ ತರ ಇದೆ ಒಂದು ರೋಡ್, ಯಾವ ತರ ಇದೆ ಅಂತ ನೋಡೋಣ. ನಿಜ ಮೇಡಮ್, ಇಡೀ ಹೈವೇಗಳು ಯಾವ ತರ, ನಾವು ಮೋದಿ ಅವರ ಇದರಲ್ಲಿ ಹೈವೇಗಳು ಯಾವ ತರ ಇದೆ, ಕರ್ನಾಟಕ ರಾಜ್ಯದ ರಸ್ತೆಗಳು ಯಾವ ತರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಟರಾಜ್ ಗೌಡ್ರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ಈಗ ತಾರತಮ್ಯ ಅಂತ ಹೇಳ್ತಿರಲ್ಲ ಗೌಡ್ರೆ, ಅವಾಗ ಕೇಂದ್ರದಿಂದ ತಾರತಮ್ಯ ಆದಾಗ ನೀವೇ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಈಗ ಯಾವ ಮುಖ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತೀರಿ? ನಿಮಿಷ, ನಮ್ಮ ಬಿಜೆಪಿಯ ವಕ್ತಾರರು ಹೇಳಿದ್ರು, ಕಾಂಗ್ರೆಸ್ನ ಶಾಸಕರು ಕೆಲವರು ಅನುದಾನ ಕೊರತೆ ಆಗಿದೆ, ರಸ್ತೆ ಮಾಡಕ್ಕಾಗ್ತಿಲ್ಲ, ಮೋರಿ ಮಾಡಕ್ಕಾಗ್ತಿಲ್ಲ ಅಂದ್ರು ಅಂತ ಆಯ್ತು. ಕಾಂಗ್ರೆಸ್ ಶಾಸಕರು ಹೇಳಿದ್ರು ಅಂತ ಬಿಜೆಪಿ ಶಾಸಕರು ಯಾರು ಹೇಳಿದ್ರು ಆತರ? ಏನಂತ? ಕೆಲಸನೇ ಮಾಡಲ್ಲ ರೀ ಅವರು. ನೀವು 25 ಕೋಟಿ ಕೊಟ್ಟಿದ್ರಲ್ಲ, ಅದು ಖರ್ಚು ಮಾಡಿ ಕೆಲಸ ಮಾಡಲ್ಲ ಅವರು. ಬಹಳ ನಿಷ್ಕ್ರಿಯ ಬಿಜೆಪಿ ಏನ್ ಗೊತ್ತಾ, ಶಾಸಕರಲ್ಲ ಈ ಬಹಳ ಕಡೆ ಈ ಮಂಗಳೂರು ಭಾಗದವರು ಅಥವಾ ಈ ಮಧ್ಯ ಕರ್ನಾಟಕ ಮಂಗಳೂರು ಭಾಗದ ಬಗ್ಗೆ ಮಾತಾಡ್ತೀರಾ ನೀವು? ಮಂಗಳೂರು ಭಾಗ ಒಂದು ಶಾಸಕರ ನಿಷ್ಕ್ರಿಯ ಶಾಸಕರು, ಒಂದು ಶಾಸಕರ ಹೆಸರಲ್ಲಿ ನೀವ್ ಹೇಳ್ತಿದ್ರಲ್ಲ, ಮಂಗಳೂರು ಮತ್ತು ದಕ್ಷಿಣ ಯಾತ್ರೆ ಕೊಡ್ತೀರಾ? ನಾನು ಇಲ್ಲಿ ಕೂತಿದ್ದೀನಿ, ನಾನೇ ಇಲ್ಲಿ ಕೂತಿದ್ದೀನಿ, ಆ ವಿಭಾಗದವಳು, ಆ ಭಾಗದವಳು. ನೀವು ನಿಷ್ಕ್ರಿಯ ಅಂತ ಹೇಳ್ತೀರಲ್ಲ, ಅದೇಂದ್ರೆ ಹೇಳ್ತೀರಾ ನೀವು? ದಕ್ಷಿಣ ಕನ್ನಡ ಮಂಗಳೂರು ವಿಭಾಗದ ಶಾಸಕರನ್ನು ನಿಷ್ಕ್ರಿಯ ಅಂತ ಮಾತನ್ನು ವಾಪಸ್ ತಗೊಳ್ಳಿ. ಕೆಲಸ ಮಾಡಲ್ಲ ಅಂತ ಹೇಳಿ ಒಂದು ಉದಾಹರಣೆ ಹೇಳ್ರಿ, ಒಂದು ಎಕ್ಸಾಂಪಲ್ ಸರ್ ಹೇಳಿ, ಯಾಕೆ ಆ ಮಾತು ಮಾತಾಡ್ತೀರಾ? ಉಡುಪಿ ಜಿಲ್ಲೆ ದಕ್ಷಿಣ ಭಾಗದವ್ರು ಆ ತರ ಮಾತಾಡ್ತೀರಾ ನೀವು? ಕೇಳಿಸ್ಕೊಳ್ರಿ ನೀವು. ಕರಾವಳಿ ಭಾಗದವರು, ಮಧ್ಯಮ ಕರ್ನಾಟಕದವರು, ಕರಾವಳಿ ಭಾಗದವರಿಗೆ ನಾನು ಹೇಳ್ತೇನೆ, ಶಾಸಕರು ಯಾರಾದ್ರೂ ಆಯ್ತು, ಬಿಜೆಪಿ ಇವ್ರು ಹೇಳ್ದಂಗೆ ಕಾರಣ, ಇವ್ರ ಶಾಸಕರು ಯಾರಾದ್ರೂ ಒಂದು ವಿಶೇಷ ಯೋಜನೆ ಮಾಡ್ಕೊಂಡು ಯಾವ್ದಾದ್ರು ಮಂತ್ರಿತ ಹೋಗಿ ನನಗೆ ಈ ಯೋಜನೆ ಬೇಕು, ಅಪ್ರೂವ್ ಮಾಡ್ಕೊಡಿ ಅಂತ ಕೇಳಿದಾರ? ಹೇಳಿ. ಅಲ್ಲ ರೀ, ಏನ್ ಕೊಡ್ತಾ ಇದೀರಾ ನೀವು? ನೀವು ನೋಡಿ, ಇದೆಲ್ಲ ಏನ್ ಕೊಡ್ತಾ ಇದೀರಾ? ತಿಂದುಂಡು ಆರಾಮಾಗಿ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮಂಗಳೂರು ಭಾಗದ ಶಾಸಕರು, ಕರಾವಳಿ ಭಾಗದ ಶಾಸಕರು, ಮಧ್ಯ ಕರ್ನಾಟಕದ ಶಾಸಕರು, ಬಿಜೆಪಿಯ ಶಾಸಕರುಗಳು ಯಾರಾದ್ರೂ ಒಂದು ವಿಶೇಷ ಯೋಜನೆ ಮಾಡಿಕೊಂಡು
ಯಾರಾದ್ರೂ ಮಂತ್ರಿತ್ವಕ್ಕೆ ಹೋಗಿ ಈ ಯೋಜನೆಗೆ ನಿಮ್ಗೆ ಅನುದಾನ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನಾಗಲಿ ಉಪಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ಮಂತ್ರಿಗಳನ್ನಾಗಲಿ ಭೇಟಿ ಮಾಡ್ತಾರೇನ್ರಿ? ಸರ್ ನಿಮ್ಮ ಆರಾಮಾಗಿದ್ದಾರೆ ಅವ್ರಿಗೆ, ಗೊತ್ತಿಲ್ಲ, ನೋಡೋದು ಗೊತ್ತಿಲ್ಲ. ವಹಿಸ್ಕೊಂಡ್ ಮಾತಾಡ್ಬೇಕ್ರಿ. ನೀವು ಮಾತಾಡ್ಬೇಕು. ಈಗ ಅಲ್ಲ ಸರ್, ನಿಮ್ಮ ಶಾಸಕರಿಗೆ ಸಚಿವರು ಕೈ ಸಿಗ್ತಾ ಇಲ್ಲ ಸರ್, ಅಂತದ್ರಲ್ಲಿ ಬಿಜೆಪಿ ಸಿಗ್ತಾರ ಅವರು? ನೋಡಿ, ಒಂದೇ ಗೊತ್ತಾ, ಎಲ್ಲಾ ಶಾಸಕರುಗಳಿಗೆ ಸಚಿವರುಗಳು ಬೆಂಗಳೂರಿನಲ್ಲಿ ಅವ್ರ ಕಚೇರಿಗಳು ಸಿಗ್ತಾರೆ ಮತ್ತೆ ರಾಜ್ಯಗಳು ಸುತ್ತಕ್ಕೆ ಹೋಗ್ತಾರೆ. ಸಚಿವರುಗಳು ಟಿಪಿ ಸಮೇತ. ಈಗ ನಾನು ಇದಕ್ಕಿಂತ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಟೂರ್ ಪ್ರೋಗ್ರಾಮ್ಗಳು ಬರ್ತದೆ ಮಂತ್ರಿಗಳದ್ದು. ಕರೆಕ್ಟ್. ಬಿಜೆಪಿ ಶಾಸಕರುಗಳಿಗೆ ಗೊತ್ತಿಲ್ಲ, ಅದಕ್ಕೆ ಮಾಹಿತಿ ತಲುಪಿಲ್ಲ, ಡಿ ಸಿ ತಗೋರ್ ಕಮ್ಯುನಿಕೇಶನ್ ಇಲ್ಲ, ತಹಸೀಲ್ದಾರ್ ತಗೋರ್ ಕಮ್ಯುನಿಕೇಶನ್ ಇಲ್ಲ, ಸಿಇಒಗಳು ತೋರ್ ಕಮ್ಯುನಿಕೇಶನ್ ಇಲ್ಲ, ನಾವೇನು ಮಾಡಕ್ ಸಾಧ್ಯ ಆಗಲ್ಲ. ಎಲ್ಲ ಬಿಜೆಪಿ, ನಾನು ಅದಕ್ಕೆ ಹೇಳ್ತೀನಿ, ಬಿಜೆಪಿಯ ಶಾಸಕರುಗಳು 25 ಕೋಟಿ ಏನು ಅನುದಾನ ಸಿಕ್ಕಿದೆ, ದಯಮಾಡಿ ಪುಣ್ಯಾತ್ಮರ, ದಯಮಾಡಿ ಅದನ್ನು ಖರ್ಚು ಮಾಡಿ ಜನಗಳಿಗೋಸ್ಕರ. ಮನೇಲಿ ಉಳಿಬೇಡಿ, 6 ತಿಂಗಳು 3 ತಿಂಗಳು ನಾಪತ್ತೆ ಆಗಬೇಡಿ, ಜನಗಳ ಜೊತೆ ಕೆಲಸ ಮಾಡಿ. ಯಾರಾದರೂ ಒಬ್ರು ಶಾಸಕರು ನಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಗ್ಯಾರಂಟಿ ಯೋಜನೆ ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಬಿಜೆಪಿ ಶಾಸಕರು ಹೇಳ್ತಿದ್ರಿ. ಅಲ್ಲಲ್ಲ, ಕೈ ತೋರಿಸ್ತಿರಲ್ಲ, ಕೈ ನಿಮ್ಗೆ ತೋರಿಸಿದ ತಪ್ಪಿದು. ನೀವು ಹಿಂಗ್ ಡಿಸ್ಟರ್ಬ್ ಮಾಡಿದ್ರೆ ಡಿಬೇಟ್ ನಾನು ಹೇಳಿಲ್ಲ. ಬಿಜೆಪಿ ಒಬ್ಬರಾರು ಶಾಸಕರು 2 ವರ್ಷಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸರಿಯಾಗಿ ಆಗಿಲ್ಲ, ಇವ್ರಿಗೆ ಇನ್ನೂ ರೇಷನ್ ಕಾರ್ಡ್ ಅಕ್ಕಿ ಬಂದಿಲ್ಲ 10 kg ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡು ಕೊಡ್ಬೇಕು, ಮಾಡಬೇಕು. ಆ ಕೆಲಸವನ್ನ ಬಿಜೆಪಿಯವರು ಮಾಡೋದಿಲ್ಲ. ಬಿಜೆಪಿ ಏನ್ ಗೊತ್ತಾ, ನಾನು ಶಾಸಕರಲ್ಲ, ಮಂತ್ರಿಗಳಲ್ಲ, ಮಂತ್ರಿಗಳು ಕೊಡ್ಬೇಕ್ರಿ, ಡಿಸ್ಟಿಗಳು ಕೊಡ್ಬೇಕು. ನಾನು ಹೇಳ್ತೀನಿ ಏನ್ ಗೊತ್ತಾ, ಅಭಿವೃದ್ಧಿ ಅನ್ನೋದು ನಿರಂತರ, ಎಲ್ಲಾ ಇಲಾಖೆಗಳಿಂದ ನಿರಂತರವಾಗಿ ಅಭಿವೃದ್ಧಿ ಆಗುತ್ತೆ. 224 ಕ್ಷೇತ್ರಗಳು ಕೂಡ ಸಮಾನಾಂತರವಾಗಿ ಅಭಿವೃದ್ಧಿ ಆಗ್ತವೆ. ವಿಶೇಷ ಅನುದಾನ ಅಂತ ಬಂದಾಗ ಬಿಜೆಪಿಯ ಶಾಸಕರಾಗ್ಲಿ ಕಾಂಗ್ರೆಸ್ ಶಾಸಕರಾಗ್ಲಿ ಕ್ರಿಯಾ ಯೋಜನೆಗಳನ್ನ ಮಾಡಿಕೊಂಡು ಅವರು ಡಿಸಿಗಳನ್ನಾಗ್ಲಿ ಅಥವಾ ಸಿಇಒಗಳನ್ನಾಗ್ಲಿ ಅಥವಾ ಮಂತ್ರಿಗಳನ್ನಾಗ್ಲಿ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು, ಕೆಲಸ ಮಾಡಬೇಕು. ಬಿಜೆಪಿಯ ಶಾಸಕರು ನಾಪತ್ತೆ, ನಿಷ್ಕ್ರಿಯ, ಯಾರು ಕೆಲಸ ಮಾಡಲ್ಲ. ಒಂದು ಬ್ರೇಕ್